ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ಪೂರ್ಣ ಅಡುಗೆ ಚಾನಲ್. ಎಲ್ಲರಿಗೂ ಸ್ವಾಗತ. ಇವತ್ತು ನೋಡಿ ನಾನು ಬದನೆಕಾಯಿ ಮತ್ತು ಆಲೂಗಡ್ಡೆ ಹಾಕಿ ಬದನೆಕಾಯಿ ಪಲ್ಯ ಮಾಡೋದು ಅಥವಾ ಗೊಜ್ಜು ಅಂದ್ಕೊಳ್ಳಿ. ಗೊಜ್ಜು ಥರನೂ ಆಗುತ್ತೆ, ಯಾಕೆಂದರೆ ಇದು ಗ್ರೇವಿ ಮಾಡ್ತಾಯಿದ್ದೀನಿ. ಇದಕ್ಕೆ ಹುಣಸೆಹಣ್ಣಿನ ಹುಳಿ ನೆನೆ ಇಟ್ಟಿನಿ ನೋಡಿ. ಒಂದು ನಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣು ನೆನೆ ಇಟ್ಟಿರಬೇಕು. ಆಮೇಲೆ ಕುಕ್ಕರ್ ಇಟ್ಟಿದ್ದೀನಿ ನೋಡಿ, ಪಲ್ಯ ಮಾಡೋಕ್ಕೆ ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರಲ್ಲಿ ಆಯಿಲ್ ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಳ್ತೀನಿ. ಇದು ನೋಡಿ, ಬದನೆಕಾಯಿ 1/4 kg, ಒಂದು ಆಲೂಗಡ್ಡೆ ಹೆಚ್ಚಿಟ್ಕೊಂಡಿದ್ದೀನಿ, ಜೀರಿಗೆ, ಸಾಸಿವೆ, ಒಂದು ಬೆಳ್ಳುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, ಈರುಳ್ಳಿ ತೊಗೊಂಡಿದ್ದೀನಿ, ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ, ಧನಿಯಾ, ಗರಂ ಮಸಾಲ, ಹಾಗೆ ಲಾಸ್ಟಲ್ಲಿ ಕೊಬ್ಬರಿ ಪೌಡರ್ ಹಾಗೂ ಶೇಂಗಾ ಪೌಡರ್ ಹಾಕ್ಕೊಂಡಿದ್ದೀನಿ, ಮಿಕ್ಸಿ ಮಾಡಿದ್ದು ಲಾಸ್ಟಲ್ಲಿ ಹಾಕ್ಕೋಬೇಕು. ಈಗ ನೋಡಿ ಒಗ್ಗರಣೆ ಕೊಟ್ಕೊಳ್ತೀನಿ. ಜೀರಿಗೆ, ಸಾಸಿವೆ ಹಾಕ್ಕೊಳ್ತೀನಿ ನೋಡಿ. ಮೊದಲಿಗೆ ಜೀರಿಗೆ, ಸಾಸಿವೆ ಚಟಪಟ ಅಂದಮೇಲೆ ಕರಿಬೇವು ಹಾಕ್ಕೊಳ್ತೀನಿ ನೋಡಿ. ಕರಿಬೇವು ನಂತರ ಬೆಳ್ಳುಳ್ಳಿ ಹಾಕ್ಕೊಳ್ಬೇಕು. ಕುಟಾಣಿಯಲ್ಲಿ ಜಜ್ಜಿಟ್ಟಿದ್ದೀನಿ ಒಂದು ಬೆಳ್ಳುಳ್ಳಿ ಗಡ್ಡೆ ಹೆಸರುಗಳನ್ನೆಲ್ಲ ಜಜ್ಜಿಟ್ಟಿದ್ದೀನಿ ನೋಡಿ. ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ತೀನಿ. ಶುಂಠಿ ಹಾಕ್ಕೊಂಡಿಲ್ಲ, ಶುಂಠಿ ಖಾಲಿಯಾಗಿತ್ತು, ಬೇಕಂದರೆ ಶುಂಠಿ ಕೂಡ ಹಾಕ್ಕೋಬೋದು ನೋಡಿ. ಎಲ್ಲನೂ ಸ್ವಲ್ಪ ಚಟಪಟ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊಳ್ಬೇಕು ನೋಡಿ. ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಒಂದು ದೊಡ್ಡ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ ಉದ್ದಕ್ಕೆ. ಬದನೆಕಾಯಿ ಕೂಡ ಉದ್ದುದ್ದಕ್ಕೆ ಹೆಚ್ಕೊಳ್ಬೇಕು. ಆಲೂಗಡ್ಡೆ ಕೂಡ ಹಾಗೆ ಉದ್ದುದ್ದು ಪೀಸ್ ಹೆಚ್ಕೊಂಡ್ರೆ ಆಯಿತು ನೋಡಿ. ಇದನ್ನು ಫ್ರೈ ಆಗಬೇಕು, ಕಲರ್ ಚೇಂಜ್ ಸ್ವಲ್ಪ ಈರುಳ್ಳಿದು. ಆಮೇಲೆ ಬದನೆಕಾಯಿ ಮತ್ತು ಆಲೂಗಡ್ಡೆ ಹೆಚ್ಚಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಬೇಕು ನೋಡಿ. ಒಂದು ಆಲೂಗಡ್ಡೆ ಮತ್ತು 1/4 kg ಬದನೆಕಾಯಿ ಎಲ್ಲ ಹೆಚ್ಚಿಟ್ಕೊಂಡಿದ್ದು ನೀರಲ್ಲಿ ಹಾಕಿಡಬೇಕು ಬದನೆಕಾಯಿ, ಯಾಕೆಂದರೆ ಕಪ್ಪಗಾಗಲ್ಲ. ಇಲ್ಲದೆ ಹಾಗೇ ಇಟ್ಟರೆ ಬದನೆಕಾಯಿ ಕಪ್ಪಗಾಗುತ್ತೆ. ಅದಕ್ಕೋಸ್ಕರ ನೀರಲ್ಲೇ ಹಾಕಿಟ್ಟಿರ್ತೀವಿ ಯಾವಾಗಲೂ. ತರಕಾರಿ ಮಾಡುವಾಗೆಲ್ಲ ಹೆಚ್ಚಿ ನೀರಲ್ಲೇ ಹಾಕಿಡಬೇಕು ಬದನೆಕಾಯಿನ. ಆಲೂಗಡ್ಡೆ ಕೂಡ ಅಷ್ಟೇ ನೀರಲ್ಲಿ ಹಾಕಿಡಬೇಕು, ಇಲ್ಲಾಂದರೆ ಎರಡು ಕಪ್ಪಾಗೋ ಚಾನ್ಸಸ್ ಇರುತ್ತೆ ನೋಡಿ. ಈಗ ಹಾಕ್ಕೊಂಡಿದ್ದೀನಿ ನಾನು. ಇದು ಅನ್ನಕ್ಕೆ ಚಪಾತಿಗೆ ಆಗೋ ಹಾಗೆ ಮಾಡಿದ್ದೀನಿ, ಸ್ವಲ್ಪ ಗ್ರೇವಿ ಥರನೇ ಮಾಡಿದ್ದೀನಿ. ಅದಕ್ಕೋಸ್ಕರ ಸ್ವಲ್ಪ ನೀರಾಗಿ ಮಾಡಿರ್ತೀನಿ ನಾನು. ನೀರು ಬೇಡ, ಸ್ವಲ್ಪ ಕಡಿಮೆ ಅಂದವ್ರು ಸ್ವಲ್ಪ ಕಡಿಮೆ ನೀರು ಹಾಕ್ಕೊಳ್ಬೋದು ನೋಡಿ. ಇದನ್ನು ಸ್ವಲ್ಪ ಉರಿಬೇಕು ಚೆನ್ನಾಗಿ. ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದಕ್ಕೆ ಹುಣಸೆಹಣ್ಣು ಅದನ್ನು ಸೋಸಿಟ್ಕೊಳ್ಬೇಕು, ಇಲ್ಲಾಂದರೆ ಅದೆಲ್ಲ ಎಲ್ಲ ಹಾಗೆ ಬರುತ್ತೆ, ಅದು ಕಡ್ಡಿ ಎಲ್ಲ. ಅದಕ್ಕೋಸ್ಕರ ನೀರೆಲ್ಲ ಬೇರ್ಪಡಿಸಿಟ್ಕೊಂಡಿದ್ದೀನಿ ಹುಣಸೆಹಣ್ಣಿಂದ. ಹುಣಸೆಹಣ್ಣು ಒಂದು ಅರ್ಧ ಗಂಟೆ ನೆನೆ ಇಟ್ಟರೆ ಸಾಕು. ಹುಣಸೆಹಣ್ಣು ಹಾಕಿದರೂ ಕೂಡ ಟೇಸ್ಟ್ ಬರುತ್ತೆ ಈ ಪಲ್ಯಕ್ಕೆ ನೋಡಿ. ಈಗ ಅರಿಶಿಣ ಪುಡಿ ಹಾಕಿದ್ದೀನಿ ಅರ್ಧ ಸ್ಪೂನು. ಎಲ್ಲ ಮಿಕ್ಸ್ ಮಾಡ್ತೀನಿ ನೋಡಿ. ಈಗ ಚೆನ್ನಾಗಿ ಅರಿಶಿನ ಎಲ್ಲ ಎಲ್ಲ ಪಲ್ಯಕ್ಕೆ ಮಿಕ್ಸ್ ಆಗೋಗೆ ಸ್ವಲ್ಪ ಮಿಕ್ಸ್ ಮಾಡಬೇಕು ನೋಡಿ. ಸಾಲ್ಟ್ ಹಾಕ್ತೀನಿ, ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೋಬೇಕು. ನಂತರ ಧನಿಯಾ ಪೌಡರ್ ಹಾಕ್ಕೊತೀನಿ ನೋಡಿ. ಈ ಸ್ಪೂನಿಂದ 1/4 ಸ್ಪೂನು, ಟೀ ಸ್ಪೂನಿಂದ 1/4 ಸ್ಪೂನ್ ಧನಿಯಾ ಪೌಡರು, ಅರ್ಧ ಸ್ಪೂನ್ ಗರಂ ಮಸಾಲ ಹಾಕ್ಕೊಳ್ತೀನಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ತುಂಬಾ ಈಸಿ, ಇದು ಬೇಗ ಆಗುತ್ತೆ ಕುಕ್ಕರಲ್ಲಿ ಮಾಡಿದರೆ. ಹಾಗೆ ಕೂಡ ಮಾಡ್ಬೋದು, ನಾವು ಕುಕ್ಕರಲ್ಲಿ ಮಾಡಿದ್ದೀನಿ. ನೀರು
ಹಾಕ್ಕೊಳ್ತೀನಿ ನೋಡಿ. ಇದರಿಂದ 2.5 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ನೋಡಿ ಸ್ವಲ್ಪ ಹುಣಸೆ ಹುಳಿ ಹಾಕಿದ್ದೀನಿ. ಇನ್ನೊಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡೆ. ಒಟ್ಟು ಟೋಟಲ್ 2.5 ಗ್ಲಾಸ್ ಹಾಕ್ಕೊಳ್ಬೇಕು. ಕಾಫಿ ಕುಡಿಯೋ ಗ್ಲಾಸಿಂದ ಹುಣಸೆ ಹುಳಿ ಇರುತ್ತಲ್ಲ ಅದು ಹಾಕ್ಕೊಳ್ಬೇಕು. ನೋಡಿ ಖಾರದ ಪೌಡರ್ ಹಾಕಿದ್ದೀನಿ ನೋಡಿ. ಚಿಲ್ಲಿ ಪೌಡರ್ 1-2 ಸ್ಪೂನ್, ಆ ಚಿಕ್ಕ ಸ್ಪೂನಿಂದ 1-2-3 ಸ್ಪೂನ್ ಹಾಕಿದ್ದೀನಿ. ಅದು ಚಿಕ್ಕ ಸ್ಪೂನ್ ಇದೆಯಲ್ಲ, ಟೀ ಸ್ಪೂನ್ ಆದರೆ 1 ಸ್ಪೂನ್ ಹಾಕಿ ಸಾಕು. ನೋಡಿ ಎಲ್ಲನೂ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಈಗ 2 ವಿಸಿಲ್ ಆದರೆ ಸಾಕು. ಕೊತ್ತಂಬರಿ ಹಾಕಿದ್ದೀನಿ ನೋಡಿ. ಕೊತ್ತಂಬರಿ ತೊಳೆದು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆ, ಅದು ಕೂಡ ಹಾಕಿದ್ದೀನಿ. ಈಗ ಕೊಬ್ಬರಿ ಪೌಡರ್ ಮಿಕ್ಸಿ ಮಾಡಿಟ್ಟಿದ್ನಲ್ಲ ಕೊಬ್ಬರಿನ, ಅದು 2 ಸ್ಪೂನ್ ಹಾಕಿದ್ದೀನಿ. ಹಾಗೆ ಶೇಂಗಾ ಹುರಿದು ಮಿಕ್ಸಿ ಮಾಡಿಟ್ಟಿದ್ದೆ, ಅದು ಕೂಡ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಎರಡು ಕೂಡ 2-2 ಸ್ಪೂನ್ ಹಾಕ್ಕೊಳ್ಬೇಕು. ಜಾಸ್ತಿ ಹಾಕ್ಕೊಂಡ್ರೆ ಇದಾಗುತ್ತೆ, ಪಲ್ಯ ಮಂದಗಾಗುತ್ತೆ, ಇಷ್ಟು ಗ್ರೇವಿ ಥರ ಬರಲ್ಲ ನೋಡಿ. ಈಗ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಬೇಕು. ಒಂದು ಅರ್ಧ ಸ್ಪೂನ್ ಬೆಲ್ಲ ಹಾಕ್ಕೊಂಡ್ರೆ ಸಾಕು. ನೋಡಿ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡೆ. ಹುಳಿ ಹಾಕಿರ್ತೀವಲ್ಲ ಅದಕ್ಕೋಸ್ಕರ ಬೆಲ್ಲ ಹಾಕಿದರೆ ಟೇಸ್ಟ್ ಬರುತ್ತೆ ನೋಡಿ. ಈಗ ಕುಕ್ಕರ್ ಲಿಡ್ನ ಮುಚ್ಚಿಟ್ಬಿಡಬೇಕು. ಇನ್ನೂ ಒಂದು ಸ್ವಲ್ಪ ಗ್ರೇವಿ ಥರ ಬರಲಿ ಅಂತ ಇನ್ನೂ ಒಂದು ಅರ್ಧ ಗ್ಲಾಸ್ ನೀರು ಹಾಕಿದೆ ನೋಡಿ. ಈಗ 2 ವಿಸಿಲ್ ಆದರೆ ಸಾಕು. ಇದು ಅನ್ನಕ್ಕೂ ಚಪಾತಿಗೂ ರೊಟ್ಟಿಗೂ ಬರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಮಾಡಿ ನೋಡಿ. ಇದು 2 ವಿಸಿಲ್ ಆದಮೇಲೆ ತೆಗೆದುಬಿಟ್ಟೆ, ನಾನು ಆಫ್ ಮಾಡಿದ್ದೀನಿ. 2 ವಿಸಿಲ್ ಆದಮೇಲೆ ಆಫ್ ಮಾಡ್ತೀನಿ ನೋಡಿ. ನೋಡಿ 2 ವಿಸಿಲ್ ಆಯಿತು, ಆಫ್ ಮಾಡಿದೆ. ನೋಡಿ ಈಗ ಪಲ್ಯ ರೆಡಿಯಾಗಿದೆ. ಈಗ ಅದನ್ನು ಮುಚ್ಚಳ ತೆಗೆದು ನಿಮಗೆ ಹೇಗಾಗಿದೆ ಅಂತ ತೋರಿಸ್ತೀನಿ. ನೋಡ್ಕೊಂಬರೋಣ ಬನ್ನಿ ನೋಡಿ. 2 ವಿಸಿಲ್ ಆಗಿದೆ ಕುಕ್ಕರಲ್ಲಿ ಮಾಡಿದ್ದು. ಬದನೆಕಾಯಿ ಮತ್ತು ಆಲೂಗಡ್ಡೆ ಹಾಕಿ ಮಾಡಿದ ಗೊಜ್ಜು ರೆಡಿಯಾಗಿದೆ. ಗ್ರೇವಿ ಆದರೂ ಅಂದ್ಕೋಬೋದು, ಗ್ರೇವಿ ಅಂತ ಆದರೂ ಅನ್ಬೋದು. ಅನ್ನದಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ. ಯಾವಾಗಲಾದರೂ ಸಾಂಬಾರು ಮಾಡೋಕ್ಕೆ ಆಗದೆ ಟೈಮ್ ಇರದೇ ಇದ್ದಾಗ ಈ ಥರ ಸ್ವಲ್ಪ ಗ್ರೇವಿ ಥರ ಮಾಡಿದರೆ ಇದನ್ನು ಚಪಾತಿಗೂ ತಿನ್ಬೋದು, ರೈಸ್ಗೂ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ ನೋಡಿ. ಚೆನ್ನಾಗಿ ಕುದ್ಬಿಟ್ಟಿದೆ, ಗ್ರೇವಿ ಥರ ಆಗಿದೆ ನೋಡಿ. ಇದು ಅನ್ನಕ್ಕೂ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ, ಹಾಗೆ ಚಪಾತಿಗೂ ಕೂಡ ಚೆನ್ನಾಗಿರುತ್ತೆ. ತುಂಬ ಈಸಿನೇ ಇದು, ಮಾಡಿ ನೋಡಿ. ಒಂದು 10 ಮಿನಿಟ್ಸಲ್ಲೇ ಮಾಡ್ಬೋದು. ಇದುವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್.